ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ತಟ್ಟೆಕೆರೆ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಬೆಂಗಳೂರಿಂದ ಒಂದು 50 ಕಿಲೋಮೀಟ್ರ್ ದೂರದಲ್ಲಿದೆ. ಸೋಲೂರು ಹತ್ರ ಬರುತ್ತೆ. ಸೋಲೂರಿಂದ ಒಂದು 3 ಕಿಲೋಮೀಟ್ರ್ ದೂರ. ನೀವು ಮಂಗಳೂರು ಹೈವೇಲಿ ಬಂದರೆ ಸೋಲೂರ್ಗಿಂತ ಮುಂಚೆ ಒಂದು ಸರ್ವಿಸ್ ರೋಡ್ ತಗೋಬೇಕು. ಅಲ್ಲಿಂದ ರೈಟಿಗೆ ಒಂದು ಅಂಡರ್ ಪಾಸ್ ರೋಡ್ ತೊಗೊಂಡ್ರೆ ಸೀದಾ ಒಂದು 5 ಕಿಲೋಮೀಟ್ರ್ ದೂರ ಹೋಗಿ ಆಮೇಲೆ ಒಂದು ಲೆಫ್ಟ್ ತೊಗೊಂಡ್ರೆ ಸೀದಾ ದೇವಸ್ಥಾನದ ತನಕ ಹೋಗುತ್ತೆ ಆ ರೋಡು. ನೋಡಿ, ಇದು ಈ ಕೆರೆ ಬಂತಲ್ಲ, ಈ ಕೆರೆಯಿಂದ ಸ್ವಲ್ಪ ಮುಂದೋಗಿ ಒಂದು ಲೆಫ್ಟಿಗೆ ರೋಡ್ ಹೋಗುತ್ತೆ. ಆ ರೋಡ್ ತಗೋಬೇಕು. ನೋಡಿ, ಅಲ್ಲಿ ದೇವಸ್ಥಾನ ಕಾಣ್ತಿದೆಯಲ್ಲ, ಅದೇ ದೇವಸ್ಥಾನ. ಇದು ತಟ್ಟೆಕೆರೆ ಅಂತ ಹಳ್ಳಿ ಇದೆ, ಅಲ್ಲಿ ಇದೆ. ಇದು ಒಂದು ಸಣ್ಣ ಗುಡ್ಡದ ಮೇಲಿದೆ. ದೇವಸ್ಥಾನ ಮಾತ್ರ ಚೆನ್ನಾಗಿದೆ. ಫುಲ್ಲು ಕಾಮಾಗಿದೆ, ಜಾಸ್ತಿ ಜನ ಇಲ್ಲ ಇಲ್ಲಿ. ನಾವು ಬಂದಾಗ ಬಾಗಿಲು ಹಾಕಿದ್ರು, ಗೇಟ್ ತೆಗ್ದಿತ್ತು, ಅಂದರೆ ದೇವಸ್ಥಾನ ಮುಚ್ಚಿತ್ತು. ಇಲ್ಲಿ ನೋಡಿ, ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣುತ್ತೆ. ದೇವಸ್ಥಾನ ಮುಂದೆನೇ ಒಂದು ಕಲ್ಯಾಣಿ ಇದೆ. ಗರುಡಗಂಬನೂ ಚೆನ್ನಾಗಿದೆ. ಇಲ್ಲಿ ಸ್ಟಾರ್ಟಿಂಗೇ ಒಂದು ಆಂಜನೇಯಂದು ದೇವಸ್ಥಾನ ಇದೆ. ಎಷ್ಟು ವರ್ಷ ಹಳೇದೋ ಗೊತ್ತಿಲ್ಲ. ನಾವು ಗೂಗಲಲ್ಲಿ ಸರ್ಚ್ ಮಾಡ್ತಾ ಸಿಕ್ತು. ಚೆನ್ನಾಗಿದೆಯಲ್ಲ, ನೋಡ್ಕೊಂಬರೋಣ ಅಂತ ಬಂದಿದ್ದೀವಿ. ಆದರೆ ಈಗ ಹೊರಟು ಬಂದಿದ್ದೆ ಲೇಟ್. ನಾವು 4 ಗಂಟೆಗೆ ಬಿಟ್ಟು ಒಂದು 5 ಗಂಟೆ ಹಂಗೆ ಇಲ್ಲಿ ತಲುಪಿದ್ದೀವಿ. ಹಂಗಾಗಿ ದೇವಸ್ಥಾನ ಮುಚ್ಚಿ ಹೋಗಿದ್ದಾರೆ. ನೋಡಿ, ಇಲ್ಲಿಂದ ಅಷ್ಟು ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ. ಮುಂದ್ಗಡೆ ಕಲ್ಯಾಣಿ ಇರೋದಕ್ಕೂ ಸಖತ್ತಾಗಿ ಕಾಣುತ್ತೆ. ಇದೇ ನೋಡಿ ಮೇನ್ ದೇವಸ್ಥಾನ. ಅಲ್ಲಿ ಬಾಗಿಲು ಹಾಕಿದ್ರು, ಅಲ್ಲಿಂದ ಏನು ಕಾಣ್ತಾ ಇರಲಿಲ್ಲ. ಈ ಕಡೆ ಗಣೇಶದ ದೇವಸ್ಥಾನ ಇದೆ ಬಲಭಾಗಕ್ಕೆ. ಇಲ್ಲಿ ದೇವಸ್ಥಾನ ಎದುರುಗಡೆ ಇನ್ನೊಂದು ಗರುಡಗಂಬ ಇದೆ. ಇಲ್ಲಿ ನವಗ್ರಹ ಇಟ್ಟಿದ್ದಾರೆ. ಇದು ಕಲ್ಲು ಸರ್ಕಲ್ ಥರ ಇದೆ. ಅದು ಏನಕ್ಕೆ ಯೂಸ್ ಮಾಡ್ತಿದ್ರೋ ಗೊತ್ತಿಲ್ಲ. ತುಳಸಿ ಕಟ್ಟೆ ನೋಡಿ ಎಷ್ಟು ದೊಡ್ಡದಿದೆ. ಅದೇನು ಶಿಲಾಶಾಸನ ಕಲ್ಲಿದ್ವಲ್ಲ, ಅದೇನು ಬರ್ದಿರಲಿಲ್ಲ ಅಥವಾ ರಥದ ಚಕ್ರನೋ ಗೊತ್ತಾಗಲಿಲ್ಲ. ಬಟ್ ದೇವಸ್ಥಾನ ಮಾತ್ರ ಸಖತ್ತಾಗಿದೆ.
ನೋಡಿ ಇಲ್ಲಿ ಗರುಡಂದು ದೇವಸ್ಥಾನ ಇದೆ. ಇದು ಮೂರ್ತಿ ಚೆನ್ನಾಗಿದೆ. ಇದು ಆಂಜನೇಯಂದು ಚೆನ್ನಾಗಿತ್ತು, ಇದು ಚೆನ್ನಾಗಿ ಕೆತ್ತಿದ್ದಾರೆ. ತುಂಬ ವಿಶಾಲವಾದ ಜಾಗದಲ್ಲಿದೆ ದೇವಸ್ಥಾನ. ಈ ಕಡೆ ಮುಂದೆ ಬಂದು ಸ್ವಲ್ಪ ಕಡೆ ಬಲಭಾಗಕ್ಕೆ ಬಂದರೆ ಈ ಕಡೆ ಒಂದು ಸಣ್ಣ ಇದಿದೆ, ಗುಡ್ಡ ಇದೆ. ಮರದ ಹತ್ರ ಇಲ್ಲಿ ಒಂದು ಅಶ್ವತ್ಥ ಕಟ್ಟೆ ಇದೆ. ಈ ಕಡೆ ಪಕ್ಕದಲ್ಲಿ ಒಂದು ಗದ್ದೆ ಇದೆ. ಅದು ಯಾವುದು ಬೆಳೆ ಬೆಳೆದಿದ್ದಾರೆ ಗೊತ್ತಾಗ್ಲಿಲ್ಲ. ಅದು ನೋಡಿ, ಇದು ಯಾವ ಗಿಡ ಗೊತ್ತಿಲ್ಲ. ಅದು ಪಕ್ಕ ಬಂದರೆ ಇದು ಗುಡ್ಡ ಇದೆ ಒಂದು. ನೋಡಿ, ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿಂದ ಶಿವಗಂಗೆ ಬೆಟ್ಟ ಕಾಣುತ್ತೆ. ಅಲ್ಲಿ ನೋಡಿ ಮಂಜು ಮಧ್ಯ ಇದೆ. ಅದು ಕ್ಯಾಮ್ರಾ ಕಾಣ್ತಿದೆಯೋ ಗೊತ್ತಿಲ್ಲ. ಅಲ್ಲೇ ಎದುರುಗಡೆ ಇದೆ ಅದು ಬೆಟ್ಟ ಕಾಣ್ತಿದೆಯಲ್ಲ, ಅದು ಶಿವಗಂಗೆ ಬೆಟ್ಟ. ಒಂದು ಶಾರ್ಟ್ ರೈಡಿಗೆ ಒಳ್ಳೆ ಜಾಗ. ಬೆಂಗಳೂರಿಂದ ಆರಾಮಾಗಿ ಒಂದೂವರೆ ಗಂಟೆಲಿ ಬಂದು ಮತ್ತೆ ಒಂದೂವರೆ ಗಂಟೆಲಿ ವಾಪಸ್ ಹೋಗ್ಬಿಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.